ದಿವ್ಯಾಂಗರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಇಂದು ಕುಮಟಾದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ದಿವ್ಯಾಂಗರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಭಾರತ ಸರ್ಕಾರದ ಅಡಿಪ್ ಯೋಜನೆಯಲ್ಲಿ ದಿವ್ಯಾಂಗರಿಗೆ ಮತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ಅಲಿಂಕೋ ಕಂಪನಿ ಬೆಂಗಳೂರು ಅವರಿಂದ ಕುಮಟಾ ತಾಲೂಕಿನ ವ್ಯಾಪ್ತಿಯ 73 ದಿವ್ಯಾಂಗ ಫಲಾನುಭವಿಗಳಿಗೆ ವೀಲ್ಚೇರ್, ಬ್ಯಾಟರಿ ಚಾಲಿತ ಟ್ರೈಸಿಕಲ್, ಶ್ರವಣ ಸಾಧನ, 1 ಬೈಕ್ ಸೇರಿದಂತೆ ಇತರ ಸಾಧನ ಸಲಕರಣೆಗಳನ್ನು ಮತ್ತು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ 10 ಜನ ಫಲಾನುಭವಿಗಳಿಗೆ 2 ಬೈಕ್, ವೀಲ್ಚೇರ್ ಸೇರಿದಂತೆ ವಿವಿಧ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ಕೇಂದ್ರ ಸರ್ಕಾರದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿ ಅವರ ನೇತೃತ್ವದಲ್ಲಿ ದಿವ್ಯಾಂಗರು ಸಹ ತಾವು ಸಾಮಾನ್ಯರಂತೆ ಬದುಕುವ ಅವಕಾಶ ಕಲ್ಪಿಸಲು ಈ ರೀತಿ ಸಲಕರಣೆ ವಿತರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಬೆಂಗಳೂರಿನ ಅಲಿಂಕೋ ಕಂಪನಿಯವರಿಗೆ ನಾನು ಹೊನ್ನಾವರದಲ್ಲಿ ಸಲಕರಣೆ ವಿತರಣೆ ವೇಳೆ ಇನ್ನೂ ಹೆಚ್ಚಿನವರಿಗೆ ಸಲಕರಣೆ ವಿತರಣೆ ಮನವಿ ಮಾಡಿದಂತೆ ಅವರು ಇಂದು ಕುಮಟಾದಲ್ಲಿ ಈ ಸಲಕರಣೆ ವಿತರಣೆ ಹಮ್ಮಿಕೊಂಡಿದ್ದಾರೆ. 10 ವರ್ಷ ಕಳೆದರೂ ದಿವ್ಯಾಂಗರಿಗೆ ನೀಡಿದ ಸಲಕರಣೆ ಬದಲಿಸಿ ಅಥವಾ ಹೊಸದಾಗಿ ನೀಡುವಂತಾಗಬೇಕು. ಕರಾವಳಿಯಲ್ಲಿ ತುಕ್ಕು ಹಿಡಿದು ಸಲಕರಣೆಗಳು ಬೇಗನೆ ಹಾಳಾಗುತ್ತವೆ. ದಿವ್ಯಾಂಗರ ಬಗ್ಗೆ ನಾವೆಲ್ಲರೂ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ತಾಲೂಕ್ ಪಂಚಾಯತ್ ಇಒ ಉದಯ್ ನಾಯ್ಕ್, ಸಿಡಿಪಿಒ ಶೀಲಾ ಪಾಟೀಲ್, ಜಿಲ್ಲಾ ಹಿರಿಯ ನಾಗರಿಕ ಸಬಲೀಕರಣ ಅಲಿಂಕೋ ಕಂಪನಿಯ ಅಭಿಷೇಕ್ ಹಾಗೂ ಫಲಾನುಭವಿ ದಿವ್ಯಾಂಗರು ಮತ್ತು ಅವರ ಸಹಾಯಕರು ಸೇರಿದ್ದರು. ಕಾರ್ಯಕ್ರಮ ಆಗ್ತದೆ, ಏನೋ ನೀವು ಬರ್ತೀರಿ, ಸರ್ಕಾರ ಕೊಡ್ತದೆ, ನೀವು ಕೊಟ್ಕೊಂಡು ಹೋಗ್ಬಿಡ್ತೀರಿ ಅನ್ನುವಂಥದ್ದು ಆ ಕಾಟಾಚಾರದ ಕಾರ್ಯಕ್ರಮ ಆಗ್ಬಾರ್ದು. ಅದರಲ್ಲೂ ವಿಶೇಷವಾಗಿ ದಿವ್ಯಾಂಗರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನ ನಾವೆಲ್ಲರೂ ಈ ವೇದಿಕೆ ಮೇಲೆ ಕುಳಿತಂತ ಪ್ರತಿಯೊಬ್ಬರು ತಹಶೀಲ್ದಾರ್ ಆದಿಯಾಗಿ ಎಲ್ಲರೂ ನಾವು ಅವ್ರ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನ ಕಾಳಜಿಯನ್ನ ವಹಿಸಬೇಕು ಅನ್ನುವಂಥದ್ದು. ಇವತ್ತು ದೇವರು ನಮಗೆಲ್ಲ ಒಳ್ಳೆಯ ರೀತಿಯಿಂದ ನಡೆಸ್ಕೊಳ್ತಾ ಇದ್ದಾರೆ, ನಮ್ಗೇನು ಸಮಸ್ಯೆ ಇಲ್ಲ. ಆದರೆ ಅವರಿಗೆ ಬಹಳ ಕಷ್ಟ ಇದೆ. ಇವತ್ತು ನಮ್ಮ ದಿವ್ಯಾಂಗರಿಗೆ ಅವ್ರ ಕಷ್ಟ ನೋವುಗಳನ್ನ ಸ್ಪಂದಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಧಿಕಾರಿಗಳು ಇದರ ಬಗ್ಗೆ ವಿಶೇಷವಾದಂಥ ಗಮನವನ್ನು ಹರಿಸಬೇಕು ಅನ್ನುವಂಥದ್ದು. ಮುಂದಿನ ಸಾರಿ ನಾನು ದಯಮಾಡಿ ನಿಮ್ಗೆ ಹೇಳ್ತಾನೆ, ಆ 10 ವರ್ಷ ಆದವರಿಗೆ ನೀವು ಕೊಡೋದಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮನೇ ರದ್ದು ಮಾಡಿಬಿಡಿ, ನೀವು ಕೊಡೋದೇ ಬೇಡ. ಅದ್ರ ಬಗ್ಗೆ ಪ್ರಯತ್ನ ಮಾಡಿ 10 ವರ್ಷನೋ 8 ವರ್ಷನೋ ಆ ಗಾಡಿ ಹಾಳಾದವಾಗ ನಾವು ನೋಡಿದ್ದೇವೆ, ಹಿಂದೆಲ್ಲ ಕೊಟ್ಟಂತ ಅನೇಕ ವೆಹಿಕಲ್ಗಳು ಇದು ಸಲಕರಣೆ ಸರಿಯಾದ ಗುಣಮಟ್ಟದ್ದು ಇರುವುದಿಲ್ಲ ಅನ್ನುವಂಥದ್ದನ್ನು ಇರ್ತದೆ. ಇದು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು. ಇದು ಯಾಕೆಂದ್ರೆ ಸರ್ಕಾರ ಕೊಡ್ತದೆ ಅಂತ ಹೇಳಿದ ಕೂಡ ಅಲ್ಲಿ ಗುಣಮಟ್ಟ ಇರುವುದೇ ಇಲ್ಲ. ಏನೋ ಪುಣ್ಯಕ್ಕೆ ನಮ್ಮ ಭಟ್ರು ಇವತ್ತು ಒಳ್ಳೆ ಊಟ ಕೊಡಿಸ್ತಾ ಇದ್ದಾರೆ ಮಕ್ಕಳಿಗೆ, ಅಲ್ಲ? ಗಟ್ಟಿ ಹೇಳ್ಬಿಡು. ಆ ಪ್ರಕಾರವಾಗಿ ಇವರಿಗೂ ಸಹ ವಿಶೇಷವಾದಂಥ ಕಾಳಜಿ ನಮ್ಮ ಇಲಾಖೆಯವರು ತಗೊಳ್ಳಿ ಅವ್ರಿಗೆ ಕೊಡುವಂಥ ಕೆಲಸಗಳನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ನಾನು ಹೊನ್ನಾವರದಲ್ಲಿ ಹೇಳಿದೆ. ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ವಿಶೇಷವಾದಂಥ ಕಾರ್ಯಕ್ರಮ ನನಗೆ. ಯಾಕೆಂತ ಹೇಳಿದ್ರೆ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಬೆಳಿಗ್ಗೆಯಿಂದ ಶುರುವಾದ ರಾತ್ರಿ ತನಕ ಕಾರ್ಯಕ್ರಮಗಳು ಇರ್ತಾವೆ. ಅದೆಲ್ಲದಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ದಿವ್ಯಾಂಗರಿಗೆ ಉಚಿತವಾಗಿ ಸಲಕರಣೆ ಕೊಡುವಂಥ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಂದೆ ಬೇರೆ ಯಾವ ಕಾರ್ಯಕ್ರಮ ಹೀಗಾಗಿ ನಿಮ್ಮ ಬಗ್ಗೆ ನೀವು ಏನಾದರೂ ಸಮಸ್ಯೆಗಳನ್ನಿದ್ರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯವರು ಇದ್ದಾರೆ, ಉದಯ್ ನಾಯ್ಕರು, ಅವ್ರಿಗೆ ಬಂದು ಯಾವತ್ತೂ ನಿಮಗೆ ಹೇಳ್ಬೋದು. ತಹಶೀಲ್ದಾರ್ ಆಫೀಸ್ಗೆ ಹೋದರೆ ತಹಶೀಲ್ದಾರಿಗೂ ಹೇಳ್ಬೋದು. ಇಬ್ಬರು ನಮಗೆ ಒಳ್ಳೆಯ ಅಧಿಕಾರಿಗಳು ಇವತ್ತು ಇದ್ದಾರೆ ಕುಮಟಾದಲ್ಲಿ. ಹೀಗಾಗಿ ಯಾವುದೇ ಸಮಸ್ಯೆಗಳು ಆಗಲಿಕ್ಕೆ ನಾನಂತೂ ಬಿಡೋದಿಲ್ಲ ಅನ್ನೋದನ್ನು ಅವ್ರಿಗೆ ಹೇಳಿದೆ. ಹೀಗಾಗಿ ನಿಮ್ಗೆ ಏನೇ ಸಮಸ್ಯೆಗಳು ಬಂದರೆ ತಹಶೀಲ್ದಾರ್ ಸ್ಪಂದಿಸಿಲ್ಲ, ಎಕ್ಸಿಕ್ಯೂಟಿವ್ ಆಫೀಸರ್ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ನನ್ನ ಹತ್ರ ಬರ್ರಿ, ಯಾವತ್ತೂ ಬರ್ರಿ. ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಮತ್ತು ಗುಣಮಟ್ಟದ ಸಲಕರಣೆಗಳು ಇರಬೇಕು ಅನ್ನೋದನ್ನು ನಾನು ಮೊನ್ನೆ ಹೊನ್ನಾವರದಲ್ಲಿ ಹೇಳಿದ್ದೇನೆ, ಇಲ್ಲೂ ಹೇಳ್ತೇನೆ. ಗುಣಮಟ್ಟದ ಸಲಕರಣೆಗಳು ಬಹಳ ಮುಖ್ಯವಾದದ್ದು, ಅದು ಇಂಪಾರ್ಟೆಂಟ್ ಇರ್ತದೆ. ಒಳ್ಳೆ ಕ್ವಾಲಿಟಿ ಕೊಡುವಂಥ ಕೆಲಸಗಳು ಇಲಾಖೆಯಿಂದ ಆಗಲಿ. ಯಾಕೆಂದರೆ ಸರ್ಕಾರ ಇವತ್ತು ಅದನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಪ್ರಧಾನಮಂತ್ರಿಗಳು ನಿಮ್ಗೆ ಯಾವ ಗುಣಮಟ್ಟದ ವೆಹಿಕಲ್ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಪುಸ್ತಕ ಅವ್ರಿಗೆ ಇರುವುದಿಲ್ಲ. ಆದರೆ
ಅವರು ನಿಮ್ಗೆ ಬೇಕಾದಂತ ಹಣವನ್ನ ಮಂಜೂರಿ ಮಾಡಿಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ಮಾಡ್ತಾರೆ. ಒಳ್ಳೆಯ ಗುಣಮಟ್ಟದ ಸಲಕರಣೆಗಳನ್ನ ಮುಂದಿನ ದಿವಸದಲ್ಲೂ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ಎಲ್ಲ ನನ್ನ ಆತ್ಮೀಯ ದಿವ್ಯಾಂಗ ಸ್ನೇಹಿತರಿಗೆ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.